ರಾಜಸ್ಥಾನದ ಮರುಭೂಮಿಯಲ್ಲಿ ಒಂದು ಹಳೆಯ ಗ್ರಾಮ ಇದೆ. ಮನೆಗಳಿವೆ, ರಸ್ತೆಗಳಿವೆ, ಆದರೆ ಜನರಿಲ್ಲ. ಆ ಗ್ರಾಮದ ಹೆಸರು ಕುಲ್ಧಾರ. ಹಗಲು ನೋಡಿದ್ರೆ ಇದು ಸಾಮಾನ್ಯ ಹಳೆಯ ಜಾಗ ಅನ್ಸತ್ತೆ. ಜನರು ಹೋಗ್ತಾರೆ, ಫೋಟೋ ತೆಗೆದುಕೊಳ್ತಾರೆ, ವಾಪಸ್ ಬರ್ತಾರೆ. ಆದರೆ ರಾತ್ರಿಯಾದ್ಮೇಲೆ ಯಾರೂ ಅಲ್ಲಿ ಇರೋಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ಅಲ್ಲಿ ಏನೂ ಸರಿಯಿಲ್ಲ ಅನ್ನೋ ಫೀಲಿಂಗ್ ಬರುತ್ತೆ. ಈಗ ನೀವೇ ಒಂದು ಕ್ಷಣ ಯೋಚಿಸಿ. ನೀವೊಂದು ಗ್ರಾಮದಲ್ಲಿರ್ತೀರಾ. ನಿಮ್ಮ ಮನೆ, ನಿಮ್ಮ ಜನ ಎಲ್ಲವೂ ಸರಿಯಾಗಿ ಇದೆ. ಆದರೆ ಒಂದು ರಾತ್ರಿ ಎಲ್ಲರೂ ಕಾಣೆಯಾಗಿದ್ರಿ. ಸುಮಾರು 200 ವರ್ಷಗಳ ಹಿಂದೆ ಕುಲ್ಧಾರ ತುಂಬಾ ಚೆನ್ನಾಗಿದ್ದ ಗ್ರಾಮ. ಸುಮಾರು 1500 ಜನ ಅಲ್ಲಿರ್ತಿದ್ರು. ಎಲ್ಲರೂ ಒಳ್ಳೆಯ ಜೀವನ, ಹಬ್ಬ, ಸಂತೋಷ, ಸಾಧಾರಣ ಜೀವನ. ಆದ್ರೆ ಒಂದು ರಾತ್ರಿ, ಹೌದು, ಒಂದೇ ರಾತ್ರಿ ಎಲ್ಲರೂ ಒಂದೇ ಸಾರಿ ಅಲ್ಲಿಂದ ಹೋಗಿಬಿಟ್ಟರು. ಯಾವುದೇ ಫೈಟ್ ಆಗಿದ ಗುರುತು ಇಲ್ಲ, ಯಾವುದೇ ರಕ್ತ ಇಲ್ಲ, ಯಾವುದೇ ಶವ ಇಲ್ಲ. ಮನೆಗಳು ಹಾಗೇ ಇವೆ, ಆದ್ರೆ ಜನ ಇಲ್ಲ. ಇದು ಹೇಗೆ ಸಾಧ್ಯ? 1500 ಜನ ಒಟ್ಟಿಗೆ ಹೀಗೆ ಹೇಗೆ ಹೋಗ್ತಾರೆ? ಕೆಲವರು ಹೇಳ್ತಾರೆ ಅವರು ತಮ್ಮಿಂದಲೇ ಹೋಗಿದ್ರು ಅಂತ. ಆದ್ರೆ ಪ್ರಶ್ನೆ ಏನು ಅಂದ್ರೆ, ಒಂದು ಪೂರ್ಣ ಗ್ರಾಮ ಒಂದೇ ರಾತ್ರಿ ಯಾರಿಗೂ ಗೊತ್ತಾಗದೆ ಹೋಗ್ತಾ? ಇಲ್ಲಿಂದ ಕಥೆ ಸ್ವಲ್ಪ ಡಾರ್ಕ್ ಆಗುತ್ತೆ. ಆ ಕಾಲದಲ್ಲಿ ಸಲೀಂ ಸಿಂಗ್ ಅಂತ ಒಬ್ಬ ಮಂತ್ರಿ ಇದ್ದ. ಅವನು ತುಂಬಾ ಪವರ್ಫುಲ್. ಅವನಿಗೆ ಆ ಗ್ರಾಮದ ಒಂದು ಹುಡುಗಿ ಇಷ್ಟ ಆಯಿತು. ಆಮೇಲೆ ಅವನು ಹೇಳಿದ, ಆ ಹುಡುಗಿಯನ್ನು ನನಗೆ ಕೊಡಿ, ಇಲ್ಲ ಅಂದ್ರೆ ಈ ಗ್ರಾಮ ನಾಶ ಮಾಡ್ತೀನಿ. ಈಗ ಯೋಚಿಸಿ, ಗ್ರಾಮದ ಜನ ಏನು ಮಾಡಬೇಕು? ಒಬ್ಬ ಹುಡುಗಿಯನ್ನು ಉಳಿಸಬೇಕಾ ಅಥವಾ ತಮ್ಮ ಪ್ರಾಣ ಉಳಿಸಬೇಕಾ? ಅವರು ಒಂದು ನಿರ್ಧಾರ ತೆಗೆದುಕೊಂಡರು. ಅವರು ಆ ಹುಡುಗಿಯನ್ನು ಉಳಿಸಿಕೊಂಡರು. ಆದರೆ ಆ ರಾತ್ರಿ ಎಲ್ಲರೂ ಗ್ರಾಮ ಬಿಟ್ಟು ಹೋಗೋದು ಡಿಸೈಡ್ ಮಾಡಿದರು. ಯಾರಿಗೂ ಹೇಳದೆ, ಯಾವುದೇ ಗುರುತು ಬಿಡದೆ ಒಂದೇ ರಾತ್ರಿ ಎಲ್ಲರೂ ಹೋಗಿಬಿಟ್ರು. ಆದರೆ ಹೋಗೋ ಮುಂಚೆ ಅವರು ಒಂದು ಶಾಪ ಹಾಕಿದ್ರು, ಇಲ್ಲಿ ಯಾರೂ ಮತ್ತೆ ನೆಲೆಸಬಾರದು. ಆಮೇಲೆ ಏನಾಯ್ತು ಗೊತ್ತಾ? ಇವತ್ತಿಗೂ ಯಾರೂ ಅಲ್ಲಿ ಸೆಟಲ್ ಆಗಕ್ಕಾಗಿಲ್ಲ. ಕೆಲವರು ಟ್ರೈ ಮಾಡಿದ್ರು, ಆದರೆ ಯಾರೂ ಹೆಚ್ಚು ದಿನ ಇರಲಿಲ್ಲ. ಕೆಲವರು ಹೇಳ್ತಾರೆ, ರಾತ್ರಿ ವೇಳೆಯಲ್ಲಿ ಸೌಂಡ್ ಬರುತ್ತೆ ಅಂತ, ಹೆಜ್ಜೆಗಳ ಶಬ್ದ, ಯಾರೋ ಹಿಂಬಾಲಿಸುತ್ತಿರುವ ಫೀಲಿಂಗ್. ಇದು ನಿಜವಾ ಅಥವಾ ಭಯನ? ಈಗ ನಿನಗೆ ಒಂದು ಪ್ರಶ್ನೆ. ನಿನಗೆ ಒಂದು ಅವಕಾಶ ಸಿಕ್ಕಿದ್ರೆ ಕುಲ್ಧಾರಾದಲ್ಲಿ ಒಂದು ರಾತ್ರಿ ಇರುತ್ತೀಯಾ? ಅಥವಾ ಕೆಲವು ಜಾಗಗಳು ಹಾಗೇ ಖಾಲಿಯಾಗಿರೋದೇ ಒಳ್ಳೆಯದಾ? ಕುಲ್ಧಾರ ಇನ್ನೂ ಒಂದು ರಹಸ್ಯ, ಮತ್ತು ಬಹುಶಃ ಅದೇ ರಹಸ್ಯ ಆಗಿಯೇ ಉಳಿಯಬಹುದು.